ಸರ್ ಇದು ಬಂದು XUV 700 23 ಮಾಡಲ್ ಸರ್. ಸಿಂಗಲ್ ಓನರ್ 23,000 ರಿವನ್. ಸೊ ರೆಡ್ ಬ್ಯೂಟಿ ಸ್ಕೋಡಾ ಕುಶಾಕ್ ಇದೆ, ಜಸ್ಟ್ 23,000 ಕಿಲೋಮೀಟರ್ ಮಾತ್ರ. ಒಂದು 22 ಮಾಡಲು ಜಸ್ಟ್ 12,000 ರಿವನ್ ಸರ್. ಜಸ್ಟ್ 12,000 ರಿವನ್. 12,000 ರಿವನ್. ಒಂದು ಹಲ್ಕ್ ಗಾಡಿಯೇ ಇದೆ ಅಂತ ಹೇಳ್ಬೋದು ತಾರು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 22 ಮಾಡಲು ಸಿಂಗಲ್ ಓನರ್ ನಿಮಗೆ 43,000 ರಿವನ್ ನೋಡಿದೆ. XL6 ಚಾನ್ಸ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಸರ್. ಇದು ಅಲ್ಕಾಜಾರ್ ಹುಂಡಾ, ಇದು 22 ಮಾಡಲ್ ಸರ್. ಸಿಂಗಲ್ ಸಿಗ್ನೇಚರ್ ಆಪ್ಷನಲ್ ಫುಲ್ಲಿ ಲೋಡೆಡ್ ಪೆಟ್ರೋಲ್ ವೆಹಿಕಲ್ ಸರ್. ಸರ್ ಇದು ಟೈಗನ್ 2023 ಮಾಡಲ್ 1 ಲೀಟರ್ TSI ಇಂಜಿನ್ ಸರ್ ಇದು. ಓಕೆ. ಎಲ್ಲ ಸಮ್ ಕಾರ್ಪೊರೇಟ್ ಕಂಪನಿಯಲ್ಲಿ ಸಮ್ CO MD ಯೂಸ್ಡ್ ವೆಹಿಕಲ್ಸ್ ಇರುತ್ತೆ ಇದೆಲ್ಲ. ಓಕೆ, ಇದೆಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಇರೋದೆಲ್ಲ ಕಾರ್ಪೊರೇಟ್ ವೆಹಿಕಲ್ಸ್ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಇದು ಸರ್? 28,000 ರೆಕಾರ್ಡೆಡ್ ಮೇಲೆ ಸರ್. ಸರ್ವಿಸಸ್ ಅವೈಲೇಬಲ್ ಫಾರ್ ಆಲ್ ದ ಕಾರ್ಸ್. ಓಕೆ. ಪೋಲೋ ಬೇರೆ 50,000 ಮಾತ್ರ ಓಡಿದೆ. EV ಗಾಡಿ ಬೇರೆ 17,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಎಂಡೋವರ್ 2020 ಮಾಡಲು 26,000 ಕಿಲೋಮೀಟರ್ ಮಾತ್ರ ಓಡಿದೆ. ಸೊ ಫ್ರೆಂಡ್ಸ್, ಯಾರಾದ್ರೂ MG ಹುಡುಕ್ತಾ ಇದ್ದೀರಾ? ಏನ್ ಕಲರ್ ಅಲ್ಲಿ ಬೇಕು ನಿಮ್ಗೆ? ರೆಡ್ ಇದೆ, ಬ್ಲಾಕ್ ಇದೆ, ವೈಟ್ ಇದೆ, ಗ್ರೀನ್ ಇದೆ. ಸೊ ಎಲ್ಲಾ ತರ ಕಲರ್ಸ್ ಬಂದ್ಬಿಟ್ಟು ಇವ್ರ ಹತ್ರ ಅವೈಲೇಬಲ್ ಆಗಿದೆ. ಸಿಂಗಲ್ ಓನರ್ ಜಸ್ಟ್ 11,000 ಓಡಿದೆ ಸರ್ ಅಷ್ಟೇ. ಸೊ ಫ್ರೆಂಡ್ಸ್, WRV ಜಸ್ಟ್ 10,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಸಿಂಗಲ್ ಓನರ್ ಸರ್. 2019 ಮಾಡಲು. ಕಂಡೀಷನ್ ನೋಡಿ ಹೆಂಗಿದೆ ಅಂತ ಸರ್. ನಮ್ಮ ಟ್ಯಾಗ್ ಲೈನ್ ಬ್ರ್ಯಾಂಡ್ ನ್ಯೂ ಯೂಸ್ ಕಾರ್ಸ್ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪನಿ ಮೇಂಟೈನ್ ಕಾರ್ಸ್ ಇರುತ್ತೆ. ALD, ಅರ್ಬನ್, ಲೀಸ್ ಪ್ಯಾನ್, ಆರಿಕ್ಸ್ ಆ ತರ ನಾವು ಸಮ್ ಲೀಸಿಂಗ್ ಕಡಿಮೆ ಕಾಸು ಕೊಡ್ತಾರೆ ಅಂತ ಮೋಸ ಹೋಗ್ಬಿಡ್ತೀರಾ. ಸೊ ಅದಕ್ಕೆ ಬದಲು 1 lakh or 1.5 lakh 2 lakhs ನೀವು ಎಕ್ಸ್ಟ್ರಾ ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಕಾರ್ಸೇ ಬರುತ್ತೆ, ಆರಾಮಾಗಿ ನೀವು ಓಡಿಸಬಹುದು ಸರ್. ಇದು ಸೆಲ್ಟೋಸ್ X-Line 2024 ಮಾಡಲ್ ಜಸ್ಟ್ 5,000 ರಿವನ್ ALD ವೆಹಿಕಲ್. ಇದು ಬಂದು ಜಸ್ಟ್ ನಿಮಗೆ 16,000 ನೋಡಿದೆ, 16,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ಸ್. ಕಾರ್ವಾಲಾ ಹತ್ರ ಇಂದಾನೆ ಸರ್ಟಿಫೈಡ್ ಆಗಿದೆ ಇದು. ಸೊ ಎಲ್ಲ ಚೆಕ್ಸ್ ಎಲ್ಲ ಮಾಡಿನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಬನ್ ಕ್ರೂಸರ್ ಇದೆ ಒಂದು. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಲಕ್ಸುರಿ ವೆಹಿಕಲ್ಸ್ ಮತ್ತೆ ಸ್ವಲ್ಪ ದೊಡ್ಡ ಗಾಡಿಗಳಲ್ಲಿ ನಾವು ಜಾಸ್ತಿ ನೆಗೋಷಿಯೇಟ್ ಮಾಡ್ತೀವಿ ಸರ್. ಮಾಡ್ತೀರಾ? XTX ಮಿಡ್ ವರ್ಷನ್ IVT ಇಂಜಿನ್ ಸರ್. ಇದು IVT ಗೇರ್ ಬಾಕ್ಸ್, ಇದು ಆಟೋಮೆಟಿಕ್. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಸರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ನಾಗವಾರದಲ್ಲಿ ಇರುವ ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ, ನೀವು ಬೇರೆ ಕಲೆಕ್ಷನ್ಸ್ ಮಾತ್ರ ನೋಡ್ಕೊಳ್ಳಿ, ನಿಮ್ಗೆ ಯಾವುದೇ ತರ ಕಾರ್ಸ್ ಬೇಕು, ಬೆನ್ಸು, BMW, ತಾರ್ ಆಗಿರ್ಬೋದು, ಎಲ್ಲ ತರ ಕಾರು, XUV 500, 700 ಎಲ್ಲ ತರ ಕಾರ್ಸ್ ಇವ್ರ ಹತ್ರ ಇದೆ. MG ಆಲ್ಮೋಸ್ಟ್ ಎಲ್ಲ ತರ ಕಾರ್ಸ್ ಇದೆ. ಸೊ ಇವಾಗ ಇಲ್ಲಿ ಈ ಶೋರೂಮ್ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಬೇರೆ ಕ್ವಾಲಿಟಿ ಕಾರ್ಸ್ ಮಾತ್ರನೇ ಇವ್ರು ಪ್ರೊವೈಡ್ ಮಾಡೋದು. ಪ್ಲಸ್ ಇವ್ರ ಹತ್ರ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ ಅಂತೆ. ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಯಾರಾದ್ರೂ ಬಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಕಾರ್ಸ್ ಇಸ್ಕೊಬೇಕು, ನನಗೆ ಪ್ರೈಸ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕ್ವಾಲಿಟಿ ಕಾರ್ಸ್ ಮಾತ್ರ ಬೇಕು, ಜೆನ್ಯೂನ್ ಮೀಟರ್ ರೀಡಿಂಗ್ ಇರೋ ಕಾರ್ಸ್ ಬೇಕು ಅಂದ್ರೆ ನೀವು ಬರ್ಬೇಕಿರೋ ಜಾಗ ಬಂದ್ಬಿಟ್ಟು ಇಲ್ಲೇ. ಈ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರು ನಾನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ, ಕೇಳಿ ತಿಳ್ಕೊಳ್ಳೋಣ ಏನ್ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಏನೇನ್ ಕಾರ್ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ವಿಶ್ವ ಅಂತ ಸರ್. ಇದು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು? 30+ ಇಯರ್ಸ್ ಆಯ್ತು. 30+ ಇಯರ್ಸ್ ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ಸರ್ ನಮ್ದು ನಾಗವಾರ ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕ, ಹೆಬ್ಬಾಳ ನಿಯರ್ ಬೈ ಒಂದು 3 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಸೆಂಟ್ರಲ್ಲೇ ಇರೋದು. ಹೌದು ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ ಕಾಲ್ ಮಾಡಿದ್ರೆ ಸಾಕು, ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ. ಸರ್ವಿಸ್ ರೋಡಲ್ಲೇ ಬರುತ್ತೆ ಇವ್ರದ್ದು ಶೋರೂಮು. ಸೊ ಇವ್ರ ಹತ್ರ ನಿಮ್ಮ ಹತ್ರ ಯಾವ ತರ ಕಾರ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡ್ತೀರಾ ಸರ್? ಸರ್ ಎಲ್ಲಾ ತರದ ಗಾಡಿಗಳು ಸಿಗುತ್ತೆ. ಬೆಸ್ಟ್ ಇವಾಗ ಬೆಂಗಳೂರಲ್ಲೇ ಬೆಸ್ಟ್ SUV ನಮ್ಮ ಹತ್ರ ಕಲೆಕ್ಷನ್ಸ್ ಚೆನ್ನಾಗಿದೆ ಸರ್. ಓಕೆ, ನೀವು ಹಂಗೆ ಇವ್ರದ್ದು ಸ್ಟಾಕ್ಸ್ ಒಂದ್ಸರಿ ಸುಮ್ಮನೆ ನೀವು ಹಂಗೆ ನೋಡ್ಬೋದು. ಸೊ ಹೆಂಗಿದೆ ಅಂತ ಆಲ್ಮೋಸ್ಟ್ ಎಷ್ಟು ಕಾರ್ಗಳಿದೆ ಸರ್ ಇಲ್ಲಿ? ನಮ್ಮ ಹತ್ರ 40-50+ ಇದೆ ಸರ್. 40-50+ ವೆಹಿಕಲ್ಸ್ ಇದೆ ಇಲ್ಲಿ. ಆಲ್ಮೋಸ್ಟ್ ಅಲ್ಲಿ ಈಗ 45 ಕಾರ್ಸ್ ಇದೆ. ಪ್ಲಸ್ ನಮ್ದು ಸರ್ವಿಸ್ ಸೆಂಟರ್ ಇದೆ, ಅಲ್ಲೂ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 20-30 ವೆಹಿಕಲ್ಸ್ ಅಲ್ಲೂ ಇದೆ. ಓಕೆ. ಸೊ ನಿಮ್ಮ ಹತ್ರ ಲೋನ್ ಕೂಡ ಅವೈಲೇಬಲ್ ಇದೆ ಅಲ್ಲ? ಲೋನ್ ಇದೆ ಸರ್. ಲೋನ್ ಅವೈಲೇಬಲ್ ಇದೆ, ಎಲ್ಲ ಪ್ರಾಸೆಸ್ ಲೋನ್ ಇದೆ. 1 year ವ್ಯಾರಂಟಿ ಕೊಡ್ತೀವಿ. ಫ್ರಂಟ್ ಬ್ಯಾಕ್ ಎಲ್ಲ ಕವರ್ ಆಗುತ್ತೆ. ನಿಮಗೆ ಇಂಜಿನ್, ಸಸ್ಪೆನ್ಷನ್, ಗೇರ್ ಬಾಕ್ಸ್, ಕ್ಲಚ್ ಪ್ರತಿಯೊಂದು ಕವರ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ 1 year ಟಿಲ್ 15,000 ಕಿಲೋಮೀಟರ್ಸ್ ಆರ್ 1 year ನಿಮಗೆ ವ್ಯಾರಂಟಿ ಸಿಗುತ್ತೆ. ವಾರಂಟಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಯೂಸ್ ಕಾರ್ಸ್ಗೆ 1 year ವಾರಂಟಿ ಕೊಡ್ತಾ ಇದ್ದಾರೆ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಇವ್ರ ಹತ್ರ ಸಿಗ್ತಾ ಇದೆ. ಸೊ ಇವಾಗ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಗಾಡಿಗೆ ಹೋಗ್ಬಿಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಒಂದು ಹಲ್ಕ್ ಗಾಡಿಯೇ ಇದೆ ಅಂತ ಹೇಳ್ಬೋದು, ತಾರು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 22 ಮಾಡಲ್ ಸಿಂಗಲ್ ಓನರ್ ನಿಮಗೆ 43,000 ರಿವನ್ ನೋಡಿದೆ. ಕನ್ವರ್ಟಬಲ್ ಸರ್ ಇದು. ಇದ್ರಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದೀವಿ. ಪ್ಲಸ್ ನಿಮ್ಗೆ ಏನಾದ್ರು ನಮ್ಮ ಹತ್ರ ಏನಂದ್ರೆ ಬಿಲೋ 50% ಟೈರ್ ಇದ್ರೆ ಟೈರ್ ಚೇಂಜ್ ಮಾಡ್ತೀವಿ. ಬ್ಯಾಟ್ರಿ ಏನಾದ್ರು ನಿಮಗೆ ಗುಡ್ ಕಂಡೀಷನ್ ಇಲ್ಲ ಅಂದ್ರೆ ಬ್ಯಾಟ್ರಿ ಚೇಂಜ್ ಮಾಡ್ತೀವಿ. ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ ಸರ್. ಕನ್ವರ್ಟಬಲ್ ಇದು. ಆಟೋಮೆಟಿಕ್ ಡೀಸೆಲ್ 22 ಮಾಡಲ್ LX. ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ ಸರ್? 16,15,000 ನೆಗೋಷಿಯಬಲ್ ಸರ್. 16,50,000 ನೆಗೋಷಿಯಬಲ್. ಆಟೋಮೆಟಿಕ್ 4 wheel ಡ್ರೈವ್ ಕಾರು. ಸೊ ನೆಕ್ಸ್ಟ್ ಸರ್,
ಸರ್ ಇದು ಬಂದು XUV 700 23 ಮಾಡಲ್ ಸರ್. Okay. ಸಿಂಗಲ್ ಓನರ್ 23,000 ರಿವನ್ ನಿಮಗೆ 25,99,000 ಹೇಳ್ತಾ ಇದೀವಿ, ಆಲ್ ವೀಲ್ ಡ್ರೈವ್ ಸರ್. ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಈ ಕಾರ್ ಎಲ್ಲ ಬಂದ್ಬಿಟ್ಟು ನೀವು ಎಲ್ಲೂ ಯೂಸ್ ಶೋರೂಮ್ ಅಲ್ಲಿ ನೋಡೇ ಇರಲ್ಲ. ಸೊ ಹೆಂಗಿದೆ ನೋಡ್ಕೊಳ್ಳಿ, ಕಾರ್ ಕಂಡೀಷನ್ ನೋಡಿ ಹೆಂಗಿದೆ ಅಂತ. ಸರ್ ನಮ್ಮ ಟ್ಯಾಗ್ ಲೈನ್ ಬ್ರ್ಯಾಂಡ್ ನ್ಯೂ ಯೂಸ್ ಕಾರ್ಸ್ ಅಂತ. ಆಲ್ಮೋಸ್ಟ್ ಆಲ್ ಎಲ್ಲ ಕಂಪನಿ ಮೇಂಟೈನ್ ಕಾರ್ಸ್ ಇರುತ್ತೆ. ALD, ಅರ್ಬನ್, ಲೀಸ್ಪ್ಯಾನ್, ಆರಿಕ್ಸ್ ಆ ತರ ನಾವು ಸಮ್ ಲೀಸಿಂಗ್ ಕಂಪನಿಯಲ್ಲಿ ಟೈಪ್ ಆಗಿರ್ತೀವಿ. Okay. ಆಲ್ಮೋಸ್ಟ್ ಆಲ್ ಬ್ರ್ಯಾಂಡ್ ನ್ಯೂ ಕಾರ್ಸ್ ಸಿಗುತ್ತೆ ಸರ್, ಲೆಸ್ ಡ್ರಿವನ್ ವೆಹಿಕಲ್ಸ್. ಸೊ ನೆಕ್ಸ್ಟ್ ಇನ್ನೊಂದಿದೆ ಸರ್. ಸರ್ ಇದನ್ನು XUV 700 EX7 ಲಕ್ಸುರಿ ಪ್ಯಾಕ್. ಓಕೆ, ನಿಮಗೆ 7 ಸೀಟರ್, ನಿಮಗೆ ನಾರ್ಮಲ್ 2 ವೀಲ್ ಡ್ರೈವ್. ಇದು ಬಂದು ಆಲ್ ವೀಲ್ ಡ್ರೈವ್, ಇದು 2 ವೀಲ್ ಡ್ರೈವ್ ಇರುತ್ತೆ. ಓಕೆ, ಇದು ಬಂದು ಜಸ್ಟ್ ನಿಮಗೆ 16,000 ನೋಡಿದೆ, 16,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ಸ್. ಓಕೆ, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಇದಕ್ಕೆ? 2175 ಹೇಳ್ತಾ ಇದೀವಿ ಸರ್. 21,75,000 ಹೇಳ್ತಾ ಇದ್ದೀರಾ. Yes, sir. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಲ್ಲ? Negotiable ಇರುತ್ತೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಸೊ ಅವ್ರಿಗೆ ಏನು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಸರ್ ಬೆಸ್ಟ್ ಆಫರ್ ಮಾಡ್ಕೊಡ್ತೀವಿ, ಪ್ಲಸ್ 100% ಜೆನ್ಯೂನ್ ಗಾಡಿ ಅಂತೂ ಕೊಡ್ತೀವಿ ಸರ್. Okay. ಆಕ್ಸಿಡೆಂಟ್ ಫ್ರೀ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಸೂಪರ್ ಸರ್. ಎಲ್ಲ ಗಾಡಿಗಳು. ಸೊ ನೆಕ್ಸ್ಟ್ ಸರ್. ಸರ್ ಇದು ಸೆಲ್ಟೋಸ್ X-Line 2024 ಮಾಡಲ್, ಜಸ್ಟ್ 5,000 ರಿವನ್, ALD ವೆಹಿಕಲ್ಸ್, ನಮ್ಮ ಲೀಸಿಂಗ್ ಕಂಪನಿ ಕಾರ್ಪೊರೇಟ್ ವೆಹಿಕಲ್ ಸರ್ ಇದು. ಓಕೆ, ಇದು ಲೆಸ್ ರಿವನ್, ಜಸ್ಟ್ 5,000 ನೋಡಿದೆ. 2024 ಮಾಡಲ್ X-Line ಇದು ಟಾಪ್ ಎಂಡ್. ಓಕೆ, ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ, ವೆಂಟಿಲೇಟರ್ ಸೀಟ್ಸ್ ಮತ್ತೆ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 20,95,000 ಹೇಳ್ತೀವಿ, ನೆಗೋಷಿಯಬಲ್. 20,95,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್. ಎಸ್ ಸರ್. ಸೊ ಫ್ರೆಂಡ್ಸ್, ಇದೆಲ್ಲ ಬಂದ್ಬಿಟ್ಟು ನಿಮಗೆ ಲೋನ್ ಕೂಡ ಇದೆ. ಸೊ ನಿಮ್ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೆ ಅಪ್ ಟು 0% ಡೌನ್ ಇದು ಲೋನು ಆಗುತ್ತೆ. ಸೊ ನೆಕ್ಸ್ಟ್ MG ಅಲ್ಲಿ 2 ಕಾರ್ ಇದೆ. ಸೊ ಈ ಕಾರ್ದು ಡೀಟೇಲ್ಸ್ ಹೇಳಿ. ಎರಡಲ್ಲ ಸರ್, ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ 8 ಕಾರ್ಸ್ ಇದೆ MG ಲಿ. 8 ಕಾರ್ಸ್ ಇದೆ. ಸಖತ್ ಫಾಸ್ಟ್ ಮೂವಿಂಗ್ ಅಂದ್ರೆ MGನೇ. ಓಕೆ, ಅದಕ್ಕೆ ಈಗ ಗುಡ್ ಕಲೆಕ್ಷನ್ಸ್ ಏನ್ ಕಸ್ಟಮರ್ ಪ್ರಕಾರ ಏನ್ ಫ್ಯೂಚರ್ಸ್ ಬೇಕು ಅವ್ರಿಗೆ, ಆ ತರ ನಾವು MG ಮತ್ತೆ ಸೆಲ್ಟೋಸ್ X-Line ಎಲ್ಲ ಫುಲ್ಲಿ ಲೋಡೆಡ್ ವಿತ್ ಪ್ಯಾನರಾಮಿಕ್ ಸನ್ರೂಫ್ ವೆಹಿಕಲ್ಸ್ ನಾವು ಇಟ್ಟಿರ್ತೀವಿ. ಓಕೆ, ಇದು ಬಂದು 22 ಮಾಡಲು, ಜಸ್ಟ್ 12,000 ರಿವನ್ ಸರ್. ಜಸ್ಟ್ 12,000 ರಿವನ್. 12,000 ರಿವನ್ ವೆಹಿಕಲ್, 22 ಮಾಡಲು, ಸಿಂಗಲ್ ಓನ್. ಇದು ಬಂದು 1795 ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಬಂದು 1795 ಹೇಳ್ತಾ ಇದ್ದೀರಾ? ಹಾ ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಲೀಸ್ ಪ್ಲಾನ್ ವೆಹಿಕಲ್ ಸರ್ ಇದು. ಓಕೆ, ಹಾಗಾಗಿ ಎಲ್ಲ ಸಮ್ ಕಾರ್ಪೊರೇಟ್ ಕಂಪನಿಯಲ್ಲಿ ಸಮ್ CO or MD ಯೂಸ್ಡ್ ವೆಹಿಕಲ್ಸ್ ಇರುತ್ತೆ ಇದೆಲ್ಲ. ಓಕೆ, ಇದೆಲ್ಲನಾ? ಹಾ, ಎಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಇರೋದೆಲ್ಲ ಕಾರ್ಪೊರೇಟ್ ವೆಹಿಕಲ್ಸ್ ಸರ್. ಲೆಸ್ ಡ್ರಿವನ್ ವೆಹಿಕಲ್, ಆಮೇಲೆ ಒಳ್ಳೆ ಕ್ವಾಲಿಟಿ 100% ಜೆನ್ಯೂನ್ ಸರ್. ಓಕೆ, ಸೊ ನೆಕ್ಸ್ಟ್ ಸರ್. ಸರ್ ಇದು ನೋಡಿ, ಇದು ಅಡ್ಯಾಸ್ 2 ಬರುತ್ತೆ. ಇದು 23 ಮಾಡಲು, ಸಿಂಗಲ್ ಓನರ್, ಜಸ್ಟ್ 11,000 ನೋಡಿದೆ ಸರ್ ಅಷ್ಟೇ. 2195 ಹೇಳ್ತಾ ಇದೀವಿ. ಇಟ್ಸ್ ಆಲ್ಮೋಸ್ಟ್ ಆಲ್ 29 lakhs ಆನ್ ರೋಡ್ ವೆಹಿಕಲ್ ಸರ್. 29,83,000 ಆನ್ ರೋಡ್ ಇದೆ. 23 ಮಾಡಲ್, ಜಸ್ಟ್ 2 years, ನಾಟ್ ಇವನ್ 2 years ಆಲ್ಸೋ. 2 years ಓಲ್ಡ್ ವೆಹಿಕಲ್, 11,000 ನೋಡಿದೆ, ಸಿಂಗಲ್ ಓನರ್, 2195, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 2195 ಸ್ಲೈಟ್ಲಿ ನೆಗೋಷಿಯಬಲ್. ಒಂದು 2140 2130 ಆ ತರ ಎಲ್ಲ ಫೈನಲೈಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್. ಸ್ಪೋರ್ಟ್ಸ್ ಇದೆ, ಈಕೋ ಸ್ಪೋರ್ಟ್ಸ್ ಇದೆ, ಟೈಟಾನಿಯಂ ಪ್ಲಸ್ ಆಟೋಮೆಟಿಕ್, 2019 ಮಾಡಲ್, 51,000 ನೋಡಿದೆ, ಸಿಂಗಲ್ ಓನರ್, 835. ಇದರಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದೀವಿ. ಅದೇ ನಾನು ಹೇಳಿದ್ನಲ್ಲ ಸರ್, ನಿಮಗೆ ಟೈರ್ ಹೋದ್ರೆ ಟೈರ್ ಹಾಕ್ಸ್ತೀವಿ, ಅಂದ್ರೆ ಬಿಲೋ 50% ಇದ್ರೆ ನಮ್ಮ ಕ್ವಾಲಿಟಿ ಪ್ರಕಾರ ಏನಿರ್ಬೇಕು ಅದನ್ನೇ ಇಟ್ಬಿಟ್ಟೆ ಮಾಡೋದು. ನಾನು ಕಂಪ್ಲೀಟ್ ಸರ್ವಿಸ್ ಮಾಡಿರ್ತೀವಿ ಎಲ್ಲ ವೆಹಿಕಲ್ಸ್. ನೀವು ಬೇಕಾದ್ರೆ ಇಂಟೀರಿಯರ್ ಮತ್ತೆ ಹೆಂಗಿದೆ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ತುಂಬಾ ಜನ ಬಂದ್ರು ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು ಒಂದು ಒಳ್ಳೆ ಗಾಡಿ ಬೇಕು, ಸಿಂಗಲ್ ಓನರ್ ಗಾಡಿ ಬೇಕು ಅಂತಾನೆ ನೀವು ಹುಡುಕ್ತಾ ಇರ್ತೀರಾ. ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಬಂದ್ಬಿಟ್ಟು ಐ ಮೀನ್ ಕೇಳ್ತೀರಾ, ಇಕೋ ಸ್ಪೋರ್ಟ್ಸ್ ಇರಬೇಕು, ಒರಿಜಿನಲ್ ಕಂಡೀಷನ್ ಇರಬೇಕು ಅಂದ್ರೆ. ಸೊ ಇಲ್ಲಿ ನೋಡಿ ಒಂದು ಇಕೋ ಸ್ಪೋರ್ಟ್ಸ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಆಟೋಮೆಟಿಕ್ ಸರ್, ಇದು ಟೈಟಾನಿಯಂ ಪ್ಲಸ್ ಫುಲ್ಲಿ ಲೋಡೆಡ್ ಬಂದಿದ್ದು. ಅಂದ್ರೆ 2019 ಮಾಡಲ್. ನಿಮಗೆ ಇದರಲ್ಲಿ ಸನ್ರೂಫ್ ಬರಲ್ಲ, ಯಾಕಂದ್ರೆ 2020 ಆನ್ವರ್ಡ್ಸ್ ನ್ಯೂ ಶೇಪ್ ಅಲ್ಲಿ ಮಾತ್ರ ಬರೋದು. ಏನ್ ಬರುತ್ತೆ ಪ್ರೈಸ್ ಇದು? ಇದು ನಿಮಗೆ 8,35,000 ಆಗುತ್ತೆ ಸರ್. 8,35,000 ನೆಗೋಷಿಯಬಲ್. ಓಕೆ, ನೆಗೋಷಿಯಬಲ್. ಸೊ ಏನಪ್ಪ ಗಾಡಿ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಅಂತ ಅನ್ಕೊಂಬೇಡಿ ಫ್ರೆಂಡ್ಸ್, ಗಾಡಿ ಕ್ವಾಲಿಟಿ ಹಂಗಿದೆ. ಸೊ ಇವ್ರು ಮೇಂಟೈನ್ ಮಾಡೋದು ಅಷ್ಟು ನೀಟಾಗಿದೆ. ನೀವು ಹಂಗೆ ಕ್ಯಾಮರಾದಲ್ಲೇ ನೋಡಿರ್ತೀರಾ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂದರೆ. ಸೊ ತುಂಬಾ ಕ್ಲೀನ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ಲೈಕ್ ಅಲ್ಲಿ ಎಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕಡಿಮೆ ಕಾಸು ಕೊಡ್ತಾರೆ ಅಂತ ಮೋಸ ಹೋಗ್ಬಿಡ್ತೀರಾ. ಸೊ ಅದಕ್ಕೆ ಬದಲು ಅದಕ್ಕೆ ಬದಲು 1 lakh or 1.5 lakh 2 lakhs ನೀವು ಎಕ್ಸ್ಟ್ರಾ ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಕಾರ್ಸೇ ಬರುತ್ತೆ, ಆರಾಮಾಗಿ ನೀವು ಓಡಿಸ್ಬೋದು. ಅದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್ ಇದು ಎರ್ಟಿಗಾ ಡೀಸೆಲ್ ವೆಹಿಕಲ್, 2017 ಮಾಡಲ್, 28,000 ರಿವನ್ ಸರ್. ಸಿಂಗಲ್ ಓನರ್, 8,65,000 ಹೇಳ್ತೀವಿ. ಡೀಸೆಲ್ ಗಾಡಿ, ಮಾರುತಿ ಗಾಡಿ ಜಾಸ್ತಿ ಕೇಳ್ತಾರೆ. ಡೀಸೆಲ್ ಗಾಡಿಗಳು ಅವೈಲೇಬಲ್ ಇದೆ ಈಗ ಪ್ರೆಸೆಂಟ್ ನಮ್ಮ ಹತ್ರ. 2017 ಮಾಡಲು. ಈ ತರ ಗಾಡಿಗಳನ್ನ ಸ್ವಲ್ಪ ಫಾಸ್ಟ್ ಮೂವಿಂಗ್. ಎಷ್ಟು ಕಿಲೋಮೀಟರ್ ಓಡಿದೆ ಇದು ಸರ್? 28,000 ರೆಕಾರ್ಡೆಡ್ ಮೇಲೆ ಸರ್. ಸರ್ವಿಸ್ ಇಸ್ ಅವೈಲೇಬಲ್ ಫಾರ್ ಆಲ್ ದ ಕಾರ್ಸ್. ಓಕೆ, ಸೊ ಅವರೇ ಬೇಕಾದ್ರೆ ಮೆಕ್ಯಾನಿಕ್ ಚೆಕ್ ಮಾಡ್ಕೊಳ್ಳಿ ಸರ್. ಗೋ ಮೆಕ್ಯಾನಿಕ್, ವೈಸ್ ಡ್ರೈವ್, ಇಲ್ಲ ಅಂತಂದ್ರೆ ನಿಯರ್ ಬೈ ಸರ್ವಿಸ್ ಸೆಂಟರ್, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. 100% ಜೆನ್ಯೂನ್ ವೆಹಿಕಲ್ಸ್. ಪ್ರೈಸ್ ಏನಿಲ್ರಿ ಇದು ಸರ್? 865 ಡೀಸೆಲ್ ಗಾಡಿ. 8,65,000 ವೆಹಿಕಲ್ ಸರ್ ಇದು. ಇದನಾ? ಇನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡಬಹುದಲ್ಲ ಡೈರೆಕ್ಟ್ ಆಗಿ ಬಂದ್ರೆ ನಾವು ಕಸ್ಟಮರ್ ಆಫರ್ ಏನಿದೆ ಅದು ಇವ್ರದ್ದು ಆಫರ್ ಎರಡು ಕೇಳ್ಬಿಟ್ಟು ಮ್ಯಾಚ್ ಮಾಡ್ಬಿಟ್ಟು ಸೇಲ್ ಮಾಡ್ಕೊಡ್ತೀವಿ. ಓಕೆ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳಿ ಸರ್. ಯಾರಾದ್ರೂ ಗಾಡಿ ಇಸ್ಕೊಳ್ಳೋದು 100% ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸರ್ ಕಿಯಾ ಒಂದು ಇದೆ ಅಲ್ಲಿ.
ಸರ್ ಇದು GTX ಪ್ಲಸ್ ಇದು ಫುಲ್ಲಿ ಲೋಡೆಡ್, ಬೇಕಾದ್ರೆ ನೋಡಬಹುದು. ಇದರಲ್ಲೂ ನಾವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದೀವಿ. ಆಮೇಲೆ ಕಂಪ್ಲೀಟ್ ಸರ್ವಿಸ್ ಬಿಲ್ಸ್ ಕೂಡ ನಾವೇನ್ ಸರ್ವಿಸ್ ಮಾಡಿರ್ತೀವಿ ಅಂದ್ರೆ, ಈಗ ಕಸ್ಟಮರ್ ತಗೊಂಡು ಹೋದ್ಮೇಲೆ ಯಾವ್ದನ್ನು ₹1 ತರ ಖರ್ಚು ಇರಬಾರ್ದು. ಕಂಪ್ಲೀಟ್ ಸರ್ವಿಸ್ ಮಾಡ್ತೀವಿ. ನಮ್ದೇ ಸರ್ವಿಸ್ ಸೆಂಟರ್, ಇನ್ನೂ ಸರ್ವಿಸ್ ಸೆಂಟರ್ ಇದೆ. ಅದರಲ್ಲಿ ಕಂಪ್ಲೀಟ್ ನಾವೆಲ್ಲ ಪ್ರತಿಯೊಂದು ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಬಿಟ್ಟು ಆಮೇಲೆ ಡಿಸ್ಪ್ಲೇಗೆ ಬರುತ್ತೆ ವೆಹಿಕಲ್ಸ್ ಎಲ್ಲ. ಪರ್ಚೇಸ್ ಮಾಡಿ ಡೈರೆಕ್ಟ್ ಆಸ್ ಇಸ್ ವೆರಿಸ್ ಕಂಡೀಷನ್ ಹೇಗಿದೆ ಹಾಗೆ ತಗೊಂಡ್ಬಂದು ಇಡಲ್ಲ. ಕಂಪ್ಲೀಟ್ ಸರ್ವಿಸ್ ಮಾಡಿ ಆಮೇಲೆ ಈ ತರ ಇಂಜಿನ್ ಆಯಿಲ್ ಎಲ್ಲಾನು ಚೇಂಜ್ ಮಾಡಿ, ಇಂಜಿನ್ ಆಯಿಲ್ಸ್, ಬುಷ್ ಪಾಲಿಶ್, ಟೈಮ್ ಬೆಲ್ಟ್ ಪ್ರತಿಯೊಂದು ಚೆಕ್ ಮಾಡಿ ಆಮೇಲೆ ಇಡೋದು ಸರ್. ಯಾರಾದ್ರೂ ಇವಾಗ ನಿಮ್ಮ ಹತ್ರ ಕಾರ್ ಇಸ್ಕೊಂಡು ಹಂಗೆ ಓಡಿಸ್ಕೊಂಡು ಹೋಗ್ಬೋದು. ಓನ್ಲಿ ಫ್ಯೂಯಲ್ ಚಾರ್ಜಸ್ ಮಾತ್ರ ಅವ್ರಿಗೆ ಬರ್ಬೇಕು ಸರ್. ಯಾಕಂದ್ರೆ ಅವರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ರೆಫರೆನ್ಸಸ್, ಅದಕ್ಕೋಸ್ಕರ ನಾವು 100% ಜೆನ್ಯೂನ್ ಕಾರ್ಸ್ ನಾವು ಸೇಲ್ ಮಾಡೋದು ಸರ್. ಓಕೆ, ಇದು ಏನ್ ಸರ್ ಪ್ರೈಸ್ ಬರುತ್ತೆ ಸರ್? ಇದು GTX ಪ್ಲಸ್ ಫುಲ್ಲಿ ಲೋಡೆಡ್ ಒನ್. ಇದರಲ್ಲೂ ನಿಮಗೆ ನೋಡಬಹುದು 360 ಡಿಗ್ರಿ ಕ್ಯಾಮ್ರಾ, ವೆಂಟಿಲೇಟರ್ ಸೀಟ್ಸ್ ಮತ್ತೆ ಎಲ್ಲ ಪ್ರತಿಯೊಂದೂ ಬರುತ್ತೆ ಸರ್. ಇದರಲ್ಲಿ ಸನ್ ರೂಫ್ ಬರುತ್ತೆ, ಎಲ್ಲಾನು ಬರುತ್ತೆ. ಆಲ್ರೆಡಿ ಅದ್ರಲ್ಲಿ ಅಲ್ಲೊಂದು ಎಕ್ಸ್ಲೈನ್ ಇದೆ. ಇದು GTX ಪ್ಲಸ್, ಇದು 2020 ಮಾಡಲ್, ಇದು 1465. ಓಕೆ, ಇದು ಲೆಸ್ ಡಿವನ್, ಇದನ್ನು ಲೆಸ್ ಡಿವನ್ ಸರ್. 32,000 ನೋಡಿದೆ ಅಷ್ಟೇ. 32,000 ಶೋರೂಮ್ ಇದೆ. 100% ಸರ್. ಆಲ್ ದ ಕಾರ್ಸ್ ಎಲ್ಲ ವಿತೌಟ್ ಸರ್ವಿಸ್ ಹಿಸ್ಟ್ರಿ ನಾವು ಯಾವ ಗಾಡಿನೂ ಬೈ ಮಾಡಲ್ಲ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 14,45,000 ಸರ್, ನೆಗೋಷಿಯಬಲ್. 14,45,000 ನೆಗೋಷಿಯಬಲ್. ಓಕೆ, ಸೂಪರ್. ನೆಕ್ಸ್ಟ್ ಸರ್? ಸರ್ ಇದು ಅಲ್ಕಾಜಾರ್ ಹುಂಡಾ, ಇದು 2022 ಮಾಡಲ್ ಸರ್. ಸಿಂಗಲ್ ಸಿಗ್ನೇಚರ್ ಆಪ್ಷನಲ್ ಫುಲ್ಲಿ ಲೋಡೆಡ್ ಪೆಟ್ರೋಲ್ ವೆಹಿಕಲ್ ಸರ್. ಇದರಲ್ಲೂ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾಕಂದ್ರೆ ಅದೇ ಈಗ ಕಸ್ಟಮರ್ ನೆಗೋಷಿಯೇಷನ್ ಕೂತಾಗ ನಾನು ಟೈರ್ ಹಾಕ್ಸ್ಕೋಬೇಕು, ಇಲ್ಲ ಇದು ಹೋಗಿದೆ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು, ಅದು ಇದು ಅಂತ ಏನಾದ್ರು ಹೇಳ್ಬೇಕು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕಂಪ್ಲೀಟ್ ಮಾಡಿ ಆಮೇಲೆ ಸೇಲ್ ಇಡ್ತೀವಿ. ಇದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 22 ಮಾಡಲು, ಸಿಂಗಲ್ ಓನರ್, 42,000 ಇದೆ. ಸಿಗ್ನೇಚರ್ ಆಪ್ಷನಲ್ ಇದು. ಇದು ಫುಲ್ಲಿ ಲೋಡೆಡ್ ಫೀಚರ್ಸ್. ಏನ್ ಪ್ರೈಸ್ ಸರ್ ಇದು? ಸರ್ ಇದು 1765 ಹೇಳ್ತಾ ಇದೀವಿ. 17,65,000 ಹೇಳ್ತಾ ಇದ್ದೀರಾ? ಸ್ಲೈಟ್ಲಿ ನೆಗೋಷಿಯಬಲ್. ಇಲ್ಲ, SUV ವೆಹಿಕಲ್ ಸರ್ ನಮ್ದು ಕ್ಯಾಟಗರಿ ವೈಸ್ ನಾವು ನೆಗೋಷಿಯೇಷನ್ ಮಾಡ್ತೀವಿ. ಈಗ ಹ್ಯಾಚ್ ಬ್ಯಾಕ್ ಎಲ್ಲ ನಾವು ಸ್ವಲ್ಪ ಕಡಿಮೆ ನೆಗೋಷಿಯೇಷನ್ ಮಾಡ್ತೀವಿ. SUV ಬೇರೆ, ಸೆಡಾನ್ಸ್ ಬೇರೆ, ಪ್ಲಸ್ ಲಕ್ಸುರಿ ವೆಹಿಕಲ್ಸ್, ಅದು ಕ್ಯಾಟಗರಿ ವೈಸ್ ನಾವು ಅದೇ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. 100% ಮಾಡ್ಕೊಡ್ತೀವಿ. ಓಕೆ ಸರ್, ಆಮೇಲೆ ಈ ನೇಮ್ ಟ್ರಾನ್ಸ್ಫರ್ ಅದೆಲ್ಲ ಹೆಂಗೆ ಸರ್? ಎಲ್ಲ ವಿ ವಿಲ್ ಟೇಕ್ ಕೇರ್ ಸರ್. ಅಂದ್ರೆ ನೀವೇ ಎಲ್ಲ ಎಂಡ್ ಟು ಎಂಡ್ ನೀವೇ ಮಾಡ್ಕೊಡ್ತೀರಾ? ಯಾವುದೇ ತರ ಕಸ್ಟಮರ್ ಗೆ ಏನು ಪ್ರಾಬ್ಲಮ್, ಲೈಫ್ ಟೈಮ್ ಗ್ಯಾರಂಟಿ ಫಾರ್ ಡಾಕ್ಯುಮೆಂಟೇಶನ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್? ಸರ್ ಇದು 2020 ಮಾಡಲ್ ಕ್ರೆಟಾ, ನ್ಯೂ ಶೇಪ್, SX ಆಪ್ಷನಲ್, ಸಿಂಗಲ್ ಓನರ್. ಇದರಲ್ಲೂ ನಿಮಗೆ ಫುಲ್ಲಿ ಲೋಡೆಡ್ ಫೀಚರ್ಸ್ 29,000 ರಿವನ್ ಸರ್. ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಕಸ್ಟಮರ್ ನೀಡ್ಫುಲ್ ಏನು ಅವ್ರಿಗೆ ಏನ್ ಬೇಕು ಫೀಚರ್ಸ್ ಆ ತರ ಫುಲ್ಲಿ ಲೋಡೆಡ್ ವೆಹಿಕಲ್ಸ್, ಲೆಸ್ ಡ್ರಿವನ್, ಎಲ್ಲ ಕಂಪನಿ ಕಾರ್ಪೊರೇಟ್ ಬೈಯಿಂಗ್ಸ್ ನಾವು ವೆಹಿಕಲ್ ತಗೊಳ್ಳೋದು. ಸರ್ಟಿಫೈಡ್, ಇದನ್ನು 167 ಪಾಯಿಂಟ್ ಚೆಕಿಂಗ್ ಆಗಿರುತ್ತೆ ಫ್ರಮ್ ಕಾರ್ವಾಲೆ ಕಡೆಯಿಂದ. ನಿಮಗೆ ಕಂಪ್ಲೀಟ್ ಎಲ್ಲ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. 100% ಜೆನ್ಯೂನ್ ವೆಹಿಕಲ್ಸ್. ಎಲಿಜಿಬಲ್ ಫಾರ್ ವಾರಂಟಿ. ಕಾರ್ವಾಲಾ ಹತ್ರ ಏನಾನೆ ಸರ್ಟಿಫೈಡ್ ಆಗಿದೆ ಇದು. ಸೊ ಎಲ್ಲ ಚೆಕ್ಸ್ ಎಲ್ಲ ಮಾಡಿನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಬನ್ ಕ್ರೂಸರ್ ಇದೆ ಒಂದು. ಸೊ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಅವರು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಪಾಸ್ಟ್ ಫ್ರಮ್ 17-18 ಇಯರ್ಸ್ ಇಂದ ನಮ್ಮ ಹತ್ರನೇ ಪಾರ್ಕ್ ಮಾಡೋದು, ನಮಗೆ ತಗೊಳ್ಳೋದು ಮತ್ತೆ ನಮಗೆ ಕೊಡೋದು ಮಾಡ್ತಾರೆ. ಸಿಂಗಲ್ ಓನರ್ ಗಾಡಿ ಅಲ್ಲ ಇದು ಸೆಕೆಂಡ್ ಓನರ್. ಬಟ್ ಯಾಕಂದ್ರೆ ಅವರು ನಮ್ಮ ಕಸ್ಟಮರ್ ಆಗೋದ್ರಿಂದ ನಮಗೆ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಇದೊಂದು ಗಾಡಿ ಆಲ್ಮೋಸ್ಟ್ ಆಲ್ ಫ್ಯೂ ಕಾರ್ಸ್ ಮಾತ್ರ ನಮ್ಮ ಹತ್ರ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಇರುತ್ತೆ. ಇನ್ನೆಲ್ಲ ಪರ್ಚೇಸ್ ವೆಹಿಕಲ್ಸ್. ಏನ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಕಸ್ಟಮರ್? ಸರ್ ಇದು 1095 ಹೇಳ್ತಾ ಇದೀವಿ. 22 ಮಾಡಲ್ ಪ್ರೀಮಿಯಂ ಸೆಗ್ಮೆಂಟ್ ಇದು. ಓಕೆ, 1095. 1095 ಹೇಳ್ತಾ ಇದೀವಿ. ಸೊ ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಲ್ಲ? ಅವ್ರು ನಮಗೆ ಗೊತ್ತಿರೋ ಕಸ್ಟಮರ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸಿಂಗ್ ವರ್ಕೌಟ್ ಮಾಡಿ ಕೊಡ್ಬೋದು. ಅವ್ರಿಗೆ ಗೊತ್ತು ಕ್ಲಾಸಿಕ್ ಆಟೋಮೋಟಿವ್ಸ್ ಬಗ್ಗೆ, ಹಾಗಾಗಿ ಅವ್ರು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡೋಣ. ನೆಕ್ಸ್ಟ್ ಸೆಲ್ಟಾಸ್ ಇನ್ನೊಂದು ಇದೆ ಸರ್. ಸರ್ ಇದು HTX ಮಿಡ್ ವರ್ಷನ್ IBT ಇಂಜಿನ್ ಸರ್. ಇದು IBT ಗೇರ್ ಬಾಕ್ಸ್, ಇದು ಆಟೋಮೆಟಿಕ್. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು LDA ಅಂತ ಸಮ್ ಕಾರ್ಪೊರೇಟ್ ಲೀಸಿಂಗ್ ಕಂಪನಿ ಇದು ಎಲ್ಲ. ಇದನ್ನು ಕಂಪನಿ ಮೇಂಟೈನ್ ವೆಹಿಕಲ್. 2020 ಮಾಡಲು, ಸಿಂಗಲ್ ಓನರ್ ಇದು. ಓಕೆ, ಇದು ಬಂದು 14,65,000 ಹೇಳ್ತಾ ಇದೀವಿ. 11,45,000. 11,45,000 ಹೇಳ್ತಾ ಇದ್ದೀರಾ? 2020 ಮಾಡಲು ಆಟೋಮೆಟಿಕ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್? ಸರ್ ಇದು ನೋಡಿ, ಇದು XL6 ಆಲ್ಫಾ ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದು ಬಂದು ನಿಮಗೆ ಆಲ್ಫಾ ಆಟೋಮೆಟಿಕ್ 1165 ಹೇಳ್ತಾ ಇದೀವಿ ಸರ್. 1165 ಹೇಳ್ತಾ ಇದ್ದೀರಾ? 53,000 ರಿವನ್. ಆಲ್ಫಾ ಆಟೋಮೆಟಿಕ್ 53,000 ರಿವನ್. ಓಕೆ, 1165 ಹೇಳ್ತಾ ಇದೀವಿ. ಇದು 8 ಸೀಟರ್ ಬರುತ್ತಾ? ಇದು 7 ಸೀಟರ್ ಬರುತ್ತೆ. 7 ಸೀಟರ್ ಸರ್. XL6 ಬರೋದು 7 ಸೀಟರ್. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಗಾಡಿ ಹೆಂಗಿದೆ ಅಂತ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲ ಪ್ರತಿಯೊಂದು ಅದಕ್ಕೆ ಎಲ್ಲ ಓಪನ್ ಮಾಡಿ ಒಂದೊಂದು ಗಾಡಿನೂ ವಿಡಿಯೋ ಲೆಂತ್ ಆಗುತ್ತೆ. ಸೊ ಪರವಾಗಿಲ್ಲ, ಯಾಕಂದ್ರೆ ಎಲ್ಲ ಅಷ್ಟೊಂದು ಕಾರ್ಸ್ ಇದೆ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಅದು ನೀವು ಫಾರ್ವರ್ಡ್ ಮಾಡಿ ನೋಡ್ಬೋದು. ಸೊ ಹಂಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂನಿಕ್ ಕಂಟೆಂಟ್ಸು, ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ನಿಮಗೆ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಸರ್, XUV 300 ಒಂದಿದೆ ಸರ್. ಇದು 22 ಮಾಡಲ್ ಸರ್, ಸಿಂಗಲ್ ಓನರ್. XUV 300 W8 ಆಪ್ಷನಲ್. ಇದು ಫುಲ್ಲಿ ಲೋಡೆಡ್ ಒನ್. ಇದು ನೋಡ್ಬೋದು ಸರ್. ಇದರಲ್ಲಿ ನಿಮಗೆ ಆಲ್ ಫೀಚರ್ಸ್ ಬರುತ್ತೆ. ಇದು ಫುಲ್ಲಿ ಲೋಡೆಡ್ 5 ಸ್ಟಾರ್ ರೇಟಿಂಗ್ ಇರುವಂತ ಗಾಡಿ ಇದು XUV 300. ಇದು W8 ಆಪ್ಷನಲ್. ನಿಮಗೆ ಆಲ್ಮೋಸ್ಟ್ ಆಲ್ 8 or 9 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ. ಸಿಂಗಲ್ 9 ಏರ್ ಬ್ಯಾಗ್ಸ್ ಇದು W8 ಆಪ್ಷನಲ್, ನಾಟ್ ಇವನ್
6 or 8. ನಿಮಗೆ XUV700 ಆದ್ರೆ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಅದಕ್ಕಿಂತ ಜಾಸ್ತಿ ಏರ್ ಬ್ಯಾಗ್ಸ್ ಬರುತ್ತೆ. ಇದು ಫುಲ್ಲಿ ಲೋಡೆಡ್ 5 ಸ್ಟಾರ್ ರೇಟಿಂಗ್ಸ್ ಇರುವಂತ SUV ವೆಹಿಕಲ್ ಇದು. ಇದು ಪೆಟ್ರೋಲ್ ಆಟೋಮೆಟಿಕ್ 2022 ಮಾಡಲ್ ಇದು. ಇದರಲ್ಲಿ ನಿಮಗೆ ಸ್ಟೀಲ್ ಗಾರ್ಡಿಂಗ್, ಡೋರ್ ವೈಸರ್ಸ್ ಮತ್ತೆ ಈ ತರ ಎಕ್ಸ್ಟ್ರಾ ಕ್ರೋಮ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದು 1165 ಆಲ್ಮೋಸ್ಟ್ ಆಲ್ ಸೋಲ್ಡ್ ಸರ್. ಇದು ಇವಾಗ ತಾನೇ ಒಬ್ಬ ಕಸ್ಟಮರ್ ಬಂದು ಈಗ ಅಡ್ವಾನ್ಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಇದು ಸೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಎಂಡೋವರ್ ಇದೆ. ಸೊ ಒಂದು ಜೈಜಾಂಟಿಕ್ ಗಾಡಿ ಅಂತಾನೆ ಹೇಳ್ಬೋದು. ಹೆಂಗಿದೆ ನೋಡಿ ಗಾಡಿ ಇದು ಆಕ್ಚುಲಿ. ಸೊ ಎಂಡೋವರ್ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಎಂಡೋವರ್ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2020 ಮಾಡಲ್ ಸರ್. ಇದು 4x2 ಆಟೋಮೆಟಿಕ್. ಇದು ಸಿಂಗಲ್ ಓನರ್ ಸರ್. ಜಸ್ಟ್ 25,000 ಓಡಿದೆ. ಓಕೆ, ಇದು ರೀಸೆಂಟ್ ಆಗಿ ಬಂದಿರೋದು ಸರ್. ಇದು 26,000 ಓಡಿದೆ. 2020 ಮಾಡಲ್. ನಿಮಗೆ 3195 ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್. 31,95,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್. ಇದನ್ನು ಕಾರ್ಪೊರೇಟ್ ವೆಹಿಕಲ್ ಸರ್. ಇದನ್ನು ಕಾರ್ಪೊರೇಟ್ ವೆಹಿಕಲ್ಸ್. ಓಕೆ ಸರ್, ಅದು ಕಾರ್ಪೊರೇಟ್ ವೆಹಿಕಲ್ಸ್ ಅಂದ್ರೆ ಏನಂದ್ರೆ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಎಲ್ಲ ಮೆನ್ಷನ್ ಮಾಡ್ತಾನೆ ಇದ್ದೀರಾ ಕಾರ್ಪೊರೇಟ್ ವೆಹಿಕಲ್ಸ್ ಹೆಂಗೆ ಅಂದ್ರೆ ಸರ್, ನಾವು ನಮ್ಮ ಕಾರ್ಪೊರೇಟ್ ಲೀಸಿಂಗ್ ಕಂಪನೀಸ್ ಜೊತೆ ಟೈಪ್ ಆಗಿರ್ತೀವಿ ಸರ್. ಓಕೆ, ELD ಇರ್ಬೋದು, RX ಇರ್ಬೋದು, ಲೀಸ್ಪಾನ್, ಸ್ಮ್ಯಾಶ್ ಕೇಳಿರ್ಬೋದು ನೀವು. ಸ್ಮ್ಯಾಶ್ ಅಂತ ಬರುತ್ತೆ, RX ಅಂತ ಬರುತ್ತೆ. ಆ ತರ ನಮ್ಮ CO MD ಗೆ ಕಂಪನಿ ಕಡೆಯಿಂದ ಲೀಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ವೆಹಿಕಲ್ಸ್. ಓಕೆ, ಆಫ್ಟರ್ ಲೀಸಿಂಗ್ ಅವರು ಮತ್ತೆ ಕಂಪನಿಗೆ ಆಕ್ಷನ್ ಅಲ್ಲಿ ಹಾಕ್ತಾರೆ. ಅದರಲ್ಲಿ ನಾವು ಕಾರ್ಪೊರೇಟ್ ಟೈಪ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಕಂಪನಿಯಿಂದ ಥ್ರೂನೇ ಬೈ ಮಾಡ್ತೀವಿ. ಓಕೆ, ಡೈರೆಕ್ಟ್ ಕಂಪನಿ ಥ್ರೂ ಇಂದ ಬೈ ಮಾಡಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಸರ್, ಕಂಪನಿ ಹೆಸರಲ್ಲೇ ಗಾಡಿಗಳಿರುತ್ತೆ. ಅವರು ಡೈರೆಕ್ಟ್ ಆಗಿ ಸೇಲ್ ಮಾಡಲ್ಲ. ಬಟ್ ನಾವು ಟೈಪ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ತಗೊಳ್ತೀವಿ. 29-30 ಸಿಗ್ನೇಚರ್ ಮಾಡ್ತೀವಿ. ಯಾರು ಬಯರ್ ಇರ್ತಾರಲ್ಲ ಅವರೇ ಸೆಕೆಂಡ್ ಓನರ್. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ಸರ್. ಕಂಪನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಸಿಂಗಲ್ ಹ್ಯಾಂಡೆಡ್ ಅಂತ ಬೇಕಾದ್ರೆ ಅವ್ರು ಸೇಲ್ ಮಾಡಬಹುದು. ರೀಸೇಲ್ ವ್ಯಾಲ್ಯೂ ಇರುತ್ತೆ. ಕಂಪನಿ ಅಂದ್ರೆ ಹಿಂಗೆ ಅಂದ್ರೆ ಸರ್, ಒಂದು ನಟ್ ಹೋದ್ರೂ ಯಾರು ಜೇಬಿಂದ ಹಾಕ್ಬೇಕಾಗಿರಲ್ಲ. ಕಂಪನಿ ಟೈಮ್ ಟು ಟೈಮ್ ಎಲ್ಲ ಸರ್ವಿಸ್ ಮಾಡಿರ್ತಾರೆ. ಕರೆಕ್ಟ್, ಸರ್ವಿಸ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಮೋಸ್ಟ್ಲಿ ಆ ತರ ವೆಹಿಕಲ್ಸ್ ಇರುತ್ತೆ. ಯಾಕೆಂದ್ರೆ ನಾವು ಮುಂಚೆಯಿಂದನೂ ನಾನೇ ಇಲ್ಲಿ ಆಲ್ಮೋಸ್ಟ್ 7-8 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. 100% ಜೆನ್ಯೂನ್ ವೆಹಿಕಲ್ಸ್ ಸೇಲ್ ಮಾಡೋದು. ಟಿಲ್ ಡೇಟ್ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್, ಆಕ್ಸಿಡೆಂಟ್ ಗಾಡಿ, ರೋಡ್ ಸೈಡ್ ಡೀಲರ್ ತರ ಆ ತರ ಎಲ್ಲ ಮಾರೋದು, ಆ ತರ ಎಲ್ಲ ನಾವು ಮಾಡೋದು. ಜೆನ್ಯೂನ್ ಗಾಡಿಗಳು ಮಾತ್ರ. ಸೊ ನೆಕ್ಸ್ಟ್ MG ಒಂದಿದೆ. ಸೊ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು MG ಬಂದು 23 ಮಾಡಲ್ ಸರ್. ಓಕೆ, ಇದು ಸ್ಯಾವಿ ವರ್ಷನ್, ಫುಲ್ಲಿ ಲೋಡೆಡ್ ಒನ್, ಸಿಂಗಲ್ ಓನರ್ ಸರ್. ಇದು ಜಸ್ಟ್ 15,000 ನೋಡಿದೆ. ಓಕೆ, ಇದು ಬಂದು ಸರ್ 38,45,000 ಹೇಳ್ತಾ ಇದೀವಿ. 15,000 ರೆಕಾರ್ಡೆಡ್ ಮೇಲೆ ಸ್ಯಾವಿ ವರ್ಷನ್ ಸರ್. ಇದು 4x2 ಆಟೋಮೆಟಿಕ್ ಬರುತ್ತೆ. ಫುಲ್ಲಿ ಲೋಡೆಡ್ ಫೀಚರ್ ಸರ್. ಇದ್ರಲ್ಲಿ ಅಡ್ಯಾಸ್ ಬರುತ್ತೆ, ಎಲ್ಲ ಬರುತ್ತೆ ನಿಮ್ಗೆ. ಏನ್ ಕೋಟ್ ಮಾಡ್ತಾ ಇದ್ದೀರಾ ಪ್ರೈಸ್ ಸರ್? 3845 ನೆಗೋಷಿಯಬಲ್. ಇದರಲ್ಲೆಲ್ಲ ನಿಮಗೆ ಲಕ್ಸುರಿ ವೆಹಿಕಲ್ಸ್ ಮತ್ತೆ ಸ್ವಲ್ಪ ದೊಡ್ಡ ಗಾಡಿಗಳಲ್ಲಿ ನಾವು ಜಾಸ್ತಿ ನೆಗೋಷಿಯೇಟ್ ಮಾಡ್ತೀವಿ ಸರ್. ಮಾಡ್ತೀರಾ? ಹಾಂ ಸರ್. 38,45,000. ಓಕೆ ಸರ್, ನೆಕ್ಸ್ಟ್ ಸರ್ ಇದು ಟೈಗನ್ 2023 ಮಾಡಲ್ 1 ಲೀಟರ್ TSI ಇಂಜಿನ್ ಸರ್ ಇದು. ಓಕೆ ಸರ್, ಇದು ಲೆಸ್ ಡ್ರಿವನ್, ಜಸ್ಟ್ 15,000 ನೋಡಿದೆ. ಇದು ಹೈಲೈನ್ ವರ್ಷನ್ ಸರ್. ಇದು TSI ಇಂಜಿನ್ 1 ಲೀಟರ್ ಬರುತ್ತೆ. ಓಕೆ ಸರ್, 15,45,000 ಹೇಳ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 15,45,000 ಹೇಳ್ತಾ ಇದೀರಾ, ಸ್ಲೈಟ್ಲಿ ನೆಗೋಷಿಯಬಲ್. 19 lakhs ಆನ್ ರೋಡ್ ವೆಹಿಕಲ್ ಸರ್ ಇದು. ಟಾಪ್ ಅಂಡ್ ಆಟೋಮೆಟಿಕ್. ಸೊ ನೆಕ್ಸ್ಟ್ ಸರ್ ಇದು ಒಂದು ಕ್ರೆಟಾ. ಓಕೆ ಸರ್, SX O ಆಟೋಮೆಟಿಕ್, ಸಿಂಗಲ್ ಓನರ್ ಸರ್. 2019 ಮಾಡಲು ವಿತ್ ಸನ್ರೂಫ್ ವೆಹಿಕಲ್. 46,000 ನೋಡಿದೆ. 11,25,000 ಹೇಳ್ತಾ ಇದೀವಿ ಸರ್. 11,25,000 ಹೇಳ್ತಾ ಇದ್ದಾರೆ. ಆಟೋಮೆಟಿಕ್ ಪೆಟ್ರೋಲ್. ಓಕೆ, ಇಟ್ಸ್ ನಾಟ್ ಎ ಮ್ಯಾನ್ಯಲ್, ಆಟೋಮೆಟಿಕ್. ರೋಸ್ಟರ್ ಸ್ಯಾವಿ ವರ್ಷನ್ 2023 ಮಾಡಲ್ ಸರ್. ಸಿಂಗಲ್ ಓನರ್. 22,000 ನೋಡಿದೆ. ಸೇಮ್ ಅದೇ ನಮ್ಮ ಹತ್ರ 2 ಗಾಡಿ ಇದೆ, 2 ಕಾರ್ಪೊರೇಟ್ ವೆಹಿಕಲ್ಸ್. ಇದನ್ನು ನಿಮಗೆ 3845 ಹೇಳ್ತಾ ಇದೀವಿ ಸರ್. ಸೇಮ್ ಪ್ರೈಸ್, ಸೇಮ್ ಮಾಡಲ್, ಸೇಮ್ ಡೀಟೇಲ್ಸ್. 38,45,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಸರ್. ನೆಗೋಷಿಯಬಲ್. ಹಾಂ ಸರ್, ದೊಡ್ಡ ಗಾಡಿ ನೆಗೋಷಿಯಬಲ್ ಜಾಸ್ತಿ ಮಾಡ್ತೀವಿ. ಸೊ ನೆಕ್ಸ್ಟ್ ಫಸ್ಟ್ ಟೈಮ್ ಪ್ರೀ ಓನ್ ಶೋರೂಮ್ ಅಲ್ಲಿ EV ಕಾರು ಇದೆ. ನಿಮ್ಮ ಹತ್ರ ಇದೆ EV ಕಾರು. ಸೊ ಇದು ಮಾಡೆಲ್ ಏನು, ಏನ್ ಪ್ರೈಸ್ ಎಲ್ಲ? ನಮ್ಮ ಹತ್ರ ಟಿಯಾಗೋ ಮತ್ತೆ 3-4 ಟಿಯಾಗೋ ವೆಹಿಕಲ್ಸ್ ಇತ್ತು. ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅವೆಲ್ಲ ಸೋಲ್ಡ್ ಆಗಿದೆ. ಈಗ ಜಸ್ಟ್ ಈಗ ನಿಮ್ಗೆ ನಮ್ಮ ಹತ್ರ ಇನ್ನೊಂದು ಟಿಗೋರು EV ಎಕ್ಸೆಟ್ ಪ್ಲಸ್ ಇದು ಲಾಂಗ್ ರೇಂಜ್. ಇದು ಒಂದು 22 ಮಾಡಲ್, ಸಿಂಗಲ್ ಓನರ್. ಇದು ಲೆಸ್ ಡ್ರಿವನ್, ಆಲ್ಮೋಸ್ಟ್ 17,000 ಏನೋ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. 8,99,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 8,99,000 ರೇಂಜ್ ಏನು ಬರುತ್ತೆ ಸರ್? ರೇಂಜ್ ನಿಮಗೆ 200 ಎಬೋ ಬರುತ್ತೆ ಸರ್. 200 ಎಬೋ ಬರುತ್ತೆ. ಲಾಂಗ್ ರೇಂಜ್ ಇದನ್ನು. ಇದು ನಿಮಗೆ 200 ಎಬೋ ಬರುತ್ತೆ ರೇಂಜ್. 899 ನೆಗೋಷಿಯಬಲ್. ಸೊ 22 ಮಾಡಲ್ ಸರ್. ಇದು ಬಂದು ಸರ್ ಕಂಫರ್ಟ್ ಲೈನ್ ಇದೆ. 2019 ಮಾಡಲು ಪೋಲೋ ಇದೆ ಸರ್. 54,000 ನೋಡಿದೆ. ಇದು ಕಪ್ ಎಡಿಷನ್ ಇದು ಫ್ರಮ್ ಕಂಪನಿಯಿಂದ. ಬಟ್ ಇದಕ್ಕೆ RC ಕಂಫರ್ಟ್ ಲೈನ್ ಬರುತ್ತೆ ನಿಮಗೆ. 2019 ಮಾಡಲು ಸಿಂಗಲ್ ಓನರ್. 725 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 7,25,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಓಕೆ, ಸೊ ಇದಕ್ಕೂ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಓಕೆ, ಅಪ್ ಟು 5 years ಲೋನ್ ಆಗುತ್ತೆ ನಿಮ್ಗೆ. ರೀಸೆಂಟ್ ಮಾಡಲು 2020 ಮೇಲ್ಗಡೆ ಇರೋ ಗಾಡಿಗಳೆಲ್ಲ ನಿಮಗೆ ಅಪ್ ಟು 7 years ವರೆಗೂ ಬೇಕಾದ್ರೆ ಟೆನ್ಯೂರ್ ಮಾಡ್ಕೊಡ್ಬೋದು. ಲೋನ್ ಏನು ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ 21 ಬ್ಯಾಂಕ್ಸ್ ನಮ್ಮ ಹತ್ರ ಟೈಪ್ ಇದೆ. ಓಕೆ, ಎಂತ ಪ್ರೊಫೈಲ್ ಬಂದರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಹಾಂ ಸರ್. ಈಕೋ ಸ್ಪೋರ್ಟ್ಸ್
ಇಕೋಸ್ಪೋರ್ಟ್ 2018 ಮಾಡಲು ಸಿಂಗಲ್ ಓನರ್ 63,000 ನೋಡಿದೆ ಡೀಸೆಲ್ ವೆಹಿಕಲ್ ಸರ್. 8,35,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಸರ್ಟಿಫೈಡ್ ಎಲಿಜಿಬಲ್ 8,35,000 ನೆಗೋಷಿಯಬಲ್ ಡೀಸೆಲ್ ವೆಹಿಕಲ್ 835 ಹೇಳ್ತಾ ಇದೀವಿ. ಎಲಿಜಿಬಲ್ ಫಾರ್ ವ್ಯಾರಂಟಿ 1 ಇಯರ್ ನಿಮಗೆ ಕಂಪ್ಲೀಟ್ ಫ್ರಂಟ್ ಬ್ಯಾಕ್ ಎವ್ರಿಥಿಂಗ್ ನಿಮಗೆ ವ್ಯಾರಂಟಿ ಬರುತ್ತೆ ಸರ್. ಓಕೆ, ನೀವು ಅವರು ವ್ಯಾರಂಟಿ ಕ್ಲೇಮ್ ಮಾಡೋಕ್ಕೂ ಸಹಿತ ಕ್ಲಾಸಿಕ್ ಆಟೋಮೋಟಿವ್ಸ್ ಆಗಲಿ ಎಲ್ಲಿ ಬರೋದು ಬೇಕಾಗಿಲ್ಲ. ಅವರಿಗೆ ಟೋಲ್ ಫ್ರೀ ನಂಬರ್ ಬರುತ್ತೆ. ಟೋಲ್ ಫ್ರೀ ನಂಬರಲ್ಲಿ ನೀವು ಕಾಲ್ ಮಾಡಿದ್ರೆ ಸಾಕು, ಅವರ ನಿಯರ್ ಬೈ OEM ಸರ್ವಿಸ್ ಸೆಂಟರ್ ಹೇಳ್ತಾರೆ ನಿಮಗೆ. ಓಕೆ, ಅವರು ಆಸ್ ಫ್ರೀ ಆಗಿ ಬೇಕಾದ್ರೆ ವ್ಯಾರಂಟಿನೂ ಕ್ಲೇಮ್ ಮಾಡ್ಕೊಬಹುದು. ಯಾಕಂದ್ರೆ ಟಿಲ್ 1 ಇಯರ್ ವರೆಗೂ ನಾವು ವ್ಯಾರಂಟಿ ಕೊಡ್ತೀವಿ. ಅವ್ರು ಏನೇ ಗಾಡಿಲಿ ಪ್ರಾಬ್ಲಮ್ ಬಂದ್ರು ಸಹಿತ ಕಾರ್ಬಲ್ ಆಪ್ಸ್ ಅವ್ರ ಕಡೆಯಿಂದ ಅವ್ರು ಬೇಕಾದ್ರೆ ವ್ಯಾರಂಟಿ ಕ್ಲೇಮ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಸರ್ WRV 2019 ಮಾಡಲು ವಿತ್ ಸನ್ ರೂಫ್ ವೆಹಿಕಲ್ ಜಸ್ಟ್ ರೆಕಾರ್ಡೆಡ್ ಮೇಲೆ 10,000 ನೋಡಿದೆ ಸರ್. ಇದು ಜಸ್ಟ್ 10,000 ಮಾತ್ರ ಓಡಿದೆ ಡ್ರಿವನ್ ಇದು. ಓಕೆ, ಇದು ಬಂದು ನಾವು ನಿಮಗೆ 8,99,000 ಹೇಳ್ತಾ ಇದೀವಿ. ಮ್ಯಾನ್ಯುವಲ್ VX ವಿತ್ ಸನ್ ರೂಫ್ ವೆಹಿಕಲ್ ಇದು. ಓಕೆ, ಲೆಸ್ ಡ್ರಿವನ್ ಸರ್, 10,000 ರಿವನ್ ಸಿಂಗಲ್ ಓನರ್. ನಿಮ್ಗೆ 8,99,000 ಹೇಳ್ತಾ ಇದೀವಿ. 8,99,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್. ಇದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್, ಬೇಕಾದ್ರೆ ಅದೇ ಪ್ರೈಸ್ ವರ್ಕೌಟ್ ಮಾಡಿ ಕೊಡ್ಬೋದು ಸರ್. ಓಕೆ, ಸೊ ಇನ್ನೊಂದು ಎಕೋಸ್ಪೋರ್ಟ್ ಇದೆ ಸರ್. ಇದು ಇಕೋಸ್ಪೋರ್ಟ್ ಬಂದು 2021 ಮಾಡಲು. ಇದು ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡಿದ್ದಾರೆ. XC700 ತಗೊಂಡು ಹೋಗಿದ್ದಾರೆ ಕಸ್ಟಮರ್. ಇದು ಒಂದು ಸೆಕೆಂಡ್ ಓನರ್ ಆಗಿದೆ, ಬಟ್ 29,000 ರೆಕಾರ್ಡೆಡ್ ಮೇಲೆ ಸರ್. ಇದು 16,000 ಇದ್ದಾಗ ನಾವು ಅವ್ರಿಗೆ ಕೊಟ್ಟಿದ್ದು. ಅವರು ನಿಮ್ಗೆ ಇವಾಗ 29,000 ಓಡಿಸಿ ನಮ್ಮ ಹತ್ರ XC700 ತಗೊಂಡಿದ್ದಾರೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 10,35,000 ನೆಗೋಷಿಯಬಲ್ ಸರ್. 10,35,000 ನೆಗೋಷಿಯಬಲ್. 21 ಮಾಡಲ್ ಸನ್ ರೂಫ್ ವಿತ್ ಸನ್ ರೂಫ್ ಟೈಟಾನಿಯಂ ಪ್ಲಸ್ ವೆಹಿಕಲ್ ಇದು. ಓಕೆ, ಹಾಂ ಸರ್. ಸೊ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಯಾರಾದರೂ ನೀವು ಕಾರ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಸೊ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ತಿಳಿಸಿ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ತಿಳಿಸಿ. ಸೊ ಬೇರೆಯವ್ರಿಗೆ ಕಾರ್ ಇಸ್ಕೊಬೇಕಂದ್ರೆ ಅವ್ರಿಗೂ ಬಂದ್ಬಿಟ್ಟು ಒಂದು ಅಶ್ಯೂರೆನ್ಸ್ ಇರುತ್ತೆ. ಸೊ ಇಲ್ಲಿ ಸರ್ವಿಸ್ ಹೆಂಗಿತ್ತು ಅದೆಲ್ಲ ಬಂದ್ಬಿಟ್ಟು ಬೇರೆಯವ್ರಿಗೂ ಗೊತ್ತಾಗುತ್ತೆ. ಸೊ ಇವಾಗ ನೆಕ್ಸ್ಟು ಆರ್ ನೋಡಿ ಫುಲ್ MG ಗಾಡಿಗಳೇ ಇದೆ, ಫುಲ್ SUVsನೇ ಇದೆ. ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು 10+ ಗಾಡಿಗಳಿದೆ. ಸೊ ಎಲ್ಲ ಕಲರ್ಸ್ ಎಲ್ಲ ನೋಡಿ ಎಷ್ಟು ಬ್ಯೂಟಿ ಆಗಿದೆ. ಕಂಡೀಷನ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ರೆಡ್ ಬ್ಯೂಟಿ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು MG Hector 1.5 DCT ಶಾರ್ಪ್ ಸರ್. ಇದು ಸಿಂಗಲ್ ಓನರ್ 2019 ಮಾಡಲ್ 20 ರಿಜಿಸ್ಟ್ರೇಷನ್ 36,000 ಓಡಿದೆ ಸರ್. 36,000 ಜೆನ್ಯೂನ್ ಆಗಿ ಓಡಿದೆ. ಜೆನ್ಯೂನ್ ರೆಕಾರ್ಡೆಡ್ ಮೇಲೆ ಸರ್. ಸಿಂಗಲ್ ಓನರ್ ಸರ್ 14,25,000 ಹೇಳ್ತಾ ಇದೆ. 14,25,000 ಹೇಳ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇನ್ನೊಂದು MG ಇದೆ. ಸೊ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬ್ಲಾಕ್ ಕಲರ್ ಸರ್. ಇದು ಪ್ರೀಮಿಯಂ ಕಲರ್ ಶಾರ್ಪ್. ಇದನ್ನು ಶಾರ್ಪ್ 2019 ಮಾಡಲು 58,000 ಓಡಿದೆ. ಸಿಂಗಲ್ ಓನರ್ ಸರ್. ಇದು ಪ್ರೈಸಿಂಗ್ ಎಲ್ಲ ನಿಮ್ಗೆ ಕಡಿಮೆ ಇದೆ. 12,95,000 ಹೇಳ್ತಾ ಇದೀವಿ. 12,95,000 ಹೇಳ್ತಾ ಇದ್ದೀವಿ. DCT ಇಂಜಿನ್ 1.5 ಶಾರ್ಪ್. ಇದಕ್ಕೆಲ್ಲಾನು ಲೋನ್ ಆಗುತ್ತಲ್ಲ ಸರ್? ಎಲ್ಲಾ ಗಾಡಿಗಳಿಗೂ ಲೋನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು MG ಇದೆ. ಸೊ ಇದು ಬಗ್ಗೆ ಹೇಳಿ. ಶಾರ್ಪ್ ಸರ್. ಅದೇ ನಮ್ಮ 3 ಕಲರ್ ಇದೆ ನಿಮ್ಮ ಹತ್ರ? ಹೌದು, 3 ಅಲ್ಲ, ಇನ್ನೂ ತುಂಬಾ ಕಲರ್ಸ್ ಇದೆ. ಸೊ ಅದೆಲ್ಲ ತೋರಿಸ್ಕೊಡ್ತೀವಿ. ಸೊ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ನಿಮಗೆ 2020 ಮಾಡಲು 20,000 ನೋಡಿದೆ ಸರ್. ಇದು ಸಿಂಗಲ್ ಓನರ್ ನಿಮಗೆ 14,45,000 ಹೇಳ್ತಾ ಇದೀವಿ. ಶಾರ್ಪ್ ಇದು DCT ಇಂಜಿನ್. ಗಾಡಿ ಬಂದು 100% 14,45,000 ಹೇಳ್ತಾ ಇದ್ದೀರಾ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸೂಪರ್. ನೆಕ್ಸ್ಟ್ ಇನ್ನೊಂದು MG ಇದೆ. ಸೊ ಇದು ಬಗ್ಗೆ ಹೇಳಿ ಸರ್. ಇದು ನ್ಯೂ ಶೇಪ್. ಇದು ಬಂದು 23 ಮಾಡಲ್ ಸರ್. ಸಿಂಗಲ್ ಓನರ್ ಶಾರ್ಪ್ ಪ್ರೋ. ಇದು ನ್ಯೂ ಶೇಪ್. ಇದು ಶಾರ್ಪ್. ಹೌದು, ಬೇಕಾದ್ರೆ ಇಂಟೀರಿಯರ್ ತೋರಿಸ್ಲಿ. ಇದು ಅದು ನಿಮಗೆ ಓಲ್ಡ್ ಶೇಪ್ ಗಿಂತ ಇದು ನ್ಯೂ ಶೇಪ್ ಶಾರ್ಪ್ ಪ್ರೋ ಬರುತ್ತೆ. ಅದರೆಲ್ಲ ಶಾರ್ಪ್ ಅಲ್ಲ. ಅದು 2020 ಇದು 23 ಮಾಡಲ್ ಆಗಿರೋದ್ರಿಂದ ಇದು ಶಾರ್ಪ್ ಪ್ರೋ ಬರುತ್ತೆ. ಫುಲ್ಲಿ ಲೋಡೆಡ್ ಫೀಚರ್ಸ್ ಇದು. ಇದು ಜಸ್ಟ್ ಸರ್ 11,000 ಓಡಿದೆ ಸರ್. ಇದು 19,95,000 ಹೇಳ್ತಾ ಇದ್ವಿ. ಮೋರ್ ದನ್ 25 lakhs ಆನ್ ರೋಡ್ ಇದೆ ಸರ್. ಇದು ಮೋರ್ ದನ್ 25 lakhs ಆನ್ ರೋಡ್ ಇದೆ. ಓಕೆ, ಇದು ರೀಸೆಂಟ್ ಮಾಡಲು ಲೆಸ್ ಡ್ರಿವನ್. ಇದನ್ನು ಕಾರ್ಪೆಟ್ ವೆಹಿಕಲ್ ಸರ್. ಸೊ ನೆಕ್ಸ್ಟ್ ಇನ್ನೊಂದಿದೆ. ಸೊ ಇದು ಆಲ್ರೆಡಿ ಸೇಲ್ ಆಗಿದೆ ಅಂತ. ಸೋಲ್ಡ್ ಡೀಸೆಲ್ ವೆಹಿಕಲ್. ಸೊ ನೆಕ್ಸ್ಟ್ ಇನ್ನೊಂದಿದೆ ರೆಡ್ ಬ್ಯೂಟಿ. ಇದು ಹೆಂಗಿದೆ ಅಂತ ನೋಡಿ. ಬಿಸ್ಟ್ ಸರ್. ಇದನ್ನು ಸೋಲ್ಡ್ ಸರ್. ಓ, ಇದನ್ನು ಸೋಲ್ಡಾ? ಸೊ ಇದನ್ನು ಸೋಲ್ಡು. ಸೊ ಹಂಗೆ ನೀವು ನೋಡ್ಕೊಳ್ಳಿ, ಎಲ್ಲ ಗಾಡಿಗಳು ಇವ್ರ ಹತ್ರ ಎಲ್ಲ ಸೇಲ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟು ಲೆಜೆಂಡ್ರಿ ಕಾರ್ ಇನೋವಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು ಇನೋವಾ ಕ್ರಿಸ್ಟಾ ಸರ್. ಓಕೆ, 2020 ಮಾಡಲ್ ಸಿಂಗಲ್ ಓನರ್. ರೆಕಾರ್ಡೆಡ್ ಮೈಲ್ 1 lakh ಡ್ರಿವನ್ ಸರ್. 1,12,000. 1 lakh ಡ್ರಿವನ್. 1,12,000 ಡ್ರಿವನ್. ಓಕೆ, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಸರ್, ಟೊಯೋಟಾ ಇಂಜಿನ್ ZX ಇದು 2.4 ಲೀಟರ್ ಇಂಜಿನ್. ZX ಟಾಪ್ ಎಂಡ್ ನಿಮ್ಗೆ 2345 ಹೇಳ್ತಾ ಇದೀವಿ ಸರ್. 23,45,000 ಹೇಳ್ತಾ ಇದ್ದೀವಿ. 2020 ಮಾಡಲ್ ನಿಮ್ಗೆ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 2.4 ZX ಆಟೋಮೆಟಿಕ್ ಸರ್. ಇದು ಓಕೆ, ಡೈರೆಕ್ಟ್ ಆಗಿ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸಾಂಗ್ಯಾಂಗ್ ಅಲ್ಟ್ರಾಸ್ ತುಂಬಾ ರೇರ್ ಗಾಡಿ. ಇದು ನಮ್ಮ ಹತ್ರ 3-4 ಗಾಡಿ ಇತ್ತು. ಎಲ್ಲ ಸೋಲ್ಡ್ ಔಟ್. ರೀಸೆಂಟ್ ಆಗಿ ಒಂದು ಗಾಡಿ ಸೇಲ್ ಮಾಡಿದ್ವಿ. ಇದು ಬಂದು ಸರ್ 2018 ಮಾಡಲ್ 19 ರಿಜಿಸ್ಟ್ರೇಷನ್ 60,000 ನೋಡಿದೆ. 60,000 ಜೆನ್ಯೂನ್ ರೆಕಾರ್ಡೆಡ್ ಮೈಲೇಜ್. ಇದು ಬಂದು ಸೆಕೆಂಡ್ ಓನರ್ ಸರ್. ಇದು 2465 ಹೇಳ್ತಾ ಇದ್ವಿ. ಮೋರ್ ದನ್ 45 lakhs ಆನ್ ರೋಡ್ ಇತ್ತು ಅವಾಗನೇ. ಇದು ಸಾಂಗ್ಯಾಂಗ್ ಅವ್ರದ್ದು. ಇದು ಬೆನ್ಸ್ ಇಂಜಿನ್ ವೋಲ್ವೋ ಟೆಕ್ನಾಲಜಿ ಬರುತ್ತೆ ಇದರಲ್ಲಿ. ಇದು ಕಂಪ್ಲೀಟ್ ನಿಮ್ಗೆ ಅಲ್ಟ್ರಾಸ್ ಅವ್ರದ್ದು ಮಹೀಂದ್ರ ಅವ್ರದ್ದು ಟೇಕನ್ ಓವರ್ ಮಾಡಿದ್ದು. ಬಟ್ ಸಾಂಗ್ಯಾಂಗ್ ಕಂಪನಿ ಸರ್ ಇದು. ಓಕೆ, ಹಾಂ ಸರ್. ಸೊ ಇದನ್ನು ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್. ಸೊ ನೆಕ್ಸ್ಟ್ ಸರ್.
ಸರ್ ನೆಕ್ಸ್ಟ್ ಅದೇ XUV 700 ಸರ್. ಓಕೆ ಸರ್ ಇದು 2023 ಮಾಡಲ್ AX7 ಲಕ್ಸುರಿ ಪ್ಯಾಕ್ ಸರ್. ಜಸ್ಟ್ 11,000 ಓಡಿದೆ, ಸಿಂಗಲ್ ಓನರ್, 2475 ಹೇಳ್ತಾ ಇದ್ದೀವಿ ಸರ್. ಇದು 24 lakhs ಲಕ್ಸುರಿ ಪ್ಯಾಕ್ ಇದು. ಹೌದು, ಇದರಲ್ಲಿ ನಿಮಗೆ ADAS, ಆಟೋ ಪೈಲಟ್ ಮತ್ತೆ ಫುಲ್ಲಿ ಲೋಡೆಡ್ ಫೀಚರ್ಸ್. ಫುಲ್ಲಿ ಲೋಡೆಡ್ ಫೀಚರ್ಸ್. ಎಸ್ ಸರ್, ಇದನ್ನು ಕಾರ್ಪೆಟ್ ವೆಹಿಕಲ್. ನೆಕ್ಸ್ಟ್ ಸರ್. ಸರ್ ಇದು 2011 ಮಾಡಲ್ ಫಾರ್ಚುನರ್, 2 lakhs ರೆಕಾರ್ಡೆಡ್ ಮೈಲೇಜ್, ಥರ್ಡ್ ಓನರ್ ಸರ್. ಓಕೆ ಆಟೋಮೆಟಿಕ್ ಮ್ಯಾನ್ಯುಯಲ್ ಇದು? ಮ್ಯಾನ್ಯುವಲ್, 4 wheel ಡ್ರೈವ್ ಮ್ಯಾನ್ಯುವಲ್, 3 ಲೀಟರ್ ಇಂಜಿನ್. ಓಕೆ ಇದರಲ್ಲಿ ನಿಮಗೆ ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮತ್ತೆ ಬ್ಯಾಟ್ರಿ ಇದೆ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಏನು ಖರ್ಚು ಇಲ್ಲದೆ ತರ ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಸರ್ವಿಸ್ ಮಾಡಿದೀವಿ. 30,000 to 40,000 ಬೇಕಾದ್ರೆ ಬಿಲ್ ಇದೆ ನಮ್ಮ ಹತ್ರ. ಬಿಲ್ನು ಬೇಕಾದ್ರೆ ತೋರಿಸ್ಬಿಟ್ಟೆ ವ್ಯಾಪಾರ ಮಾಡ್ತೀವಿ ಸರ್. ಕ್ವಾಲಿಟಿ ದರ್ ಇಸ್ ನೋ ಕಾಂಪ್ರಮೈಸ್. ಬೇಕಾದ್ರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಮೆಕ್ಯಾನಿಕ್ ಅಥವಾ ಎಲ್ಲರ ಕಂಪ್ನಿ ತಗೊಂಡೋಗಿ ಚೆಕ್ ಮಾಡಿಸಿ ತಗೊಳ್ಳಿ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 1045 ಹೇಳ್ತಾ ಇದ್ದೀವಿ ಸರ್. ಏನ್ ಸರ್? 10,45,000 ಹೇಳ್ತಾ. 10,45,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ ಸರ್ ನೆಕ್ಸ್ಟ್ ಇದು ಬಂದು ಸರ್ GLE 2016 ಮಾಡಲು ಸರ್. ಓಕೆ ಇದು ಸಿಂಗಲ್ ಓನರ್, 46,000 ಓಡಿದೆ, ಫುಲ್ಲಿ ಲೋಡೆಡ್, 4395 ಹೇಳ್ತಾ ಇದ್ದೀವಿ ಸರ್. ಇದರಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾಕಂದ್ರೆ ಅದೇ ನಾನು ಫಸ್ಟ್ ಏನು ಹೇಳಿದ್ನಲ್ಲ ಅದೇ ತರನೇ ಟೈರ್ ಹೋದ್ರೆ ಟೈರ್ ಹಾಕ್ಸಿ ಸರ್ 100%. ಕಸ್ಟಮರ್ ತಗೊಂಡೋದ್ಮೇಲೆ ಯಾವುದೇ ರೀತಿ ಖರ್ಚಿರಬಾರ್ದು. ಇದು ಯಾವುದೇ ರೀತಿ ಮೈಗ್ರೇಟೆಡ್, ನಾವು ಲಕ್ಸುರಿ ವೆಹಿಕಲ್ಸ್ ಸಹಿತ ಯಾವುದೇ ರೀತಿ ಮೈಗ್ರೇಟೆಡ್ ಮತ್ತೆ ಫ್ಲಡೆಡ್ ವೆಹಿಕಲ್ಸ್ ಅಥವಾ ಏನಾದರೂ ಕೆಲಸ ಆಗಿರೋ ಗಾಡಿಗಳು, ಆಕ್ಸಿಡೆಂಟು, ಮೀಟರ್ ಟ್ಯಾಂಪರಿಂಗ್ ಆ ಥರ ಗಾಡಿ ಲಕ್ಸುರಿ ನಾರ್ಮಲ್ ವೆಹಿಕಲ್ಸ್ ಅಲ್ಲೂ ಇಲ್ಲ, ಲಕ್ಸುರಿ ವೆಹಿಕಲ್ಸ್ ಅಲ್ಲೂ ಯಾವುದೂ ಇಲ್ಲ ಸರ್. ಬಿಫೋರ್ ಬೈಯಿಂಗ್ ಬೇಕಾದ್ರೆ ದೇ ಕ್ಯಾನ್ ಚೆಕ್ ದ ಸರ್ವಿಸ್ ಹಿಸ್ಟ್ರಿ ಅಂಡ್ ಎವ್ರಿಥಿಂಗ್. ಇಫ್ ದೇ ಹ್ಯಾವ್ ಎನಿ ಡೌಟ್ಸ್ ದೇ ಕ್ಯಾನ್ ಚೆಕ್ ನಿಯರ್ ಬೈ ಸರ್ವಿಸ್ ಸೆಂಟರ್ ಆಲ್ಸೋ. ಎಲ್ಲಿ ಯಾವ ತರ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಈ ಥರ ಚೆಕ್ ಮಾಡಿಸ್ಕೊಂಡು ಆಮೇಲೆ ತಗೊಳ್ಳಿ ಬೇಕಾದ್ರೆ, ತೊಂದರೆ ಇಲ್ಲ. ನೆಕ್ಸ್ಟ್ ಸರ್ ಇದು ಒಂದು ಇದನ್ನು ಕಂಪ್ಲೀಟ್ ಲಕ್ಸುರಿ ಬರುತ್ತೆ ಸರ್. 1,29 lakhs ಕೋಟ್ ಮಾಡ್ತಾ ಇದೀವಿ ಸರ್. 23 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಲೆಸ್ ಡ್ರಿವನ್ ಸರ್. ಇದನ್ನು 16,000 ಏನೋ ಓಡಿದೆ ಅಷ್ಟೇ. ಓಕೆ ಹಾಂ ಸರ್, ಲೆಸ್ ಡ್ರಿವನ್. ಈಗ ಇವಾಗ SUV ಸೆಗ್ಮೆಂಟ್ ಏನಿದೆ ಎಲ್ಲ ಕಾರ್ಸ್ ನೋಡಿದ್ರಿ. ಲಕ್ಸುರಿಗೆ ಬಂದ್ರೆ ನಮ್ಮ ಹತ್ರ S ಕ್ಲಾಸ್ ಇದೆ. ಇದು ಆಲ್ಮೋಸ್ಟ್ ಆಲ್ 2 crores ವೆಹಿಕಲ್ ನಾವು ಜಸ್ಟ್ 99 lakhs ಕೋಟ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ 1 crore ಬಂದ್ಬಿಟ್ಟು ಡಿಸ್ಕೌಂಟ್. 1 crore ಬಂದು ಡಿಸ್ಕೌಂಟ್ ಬರುತ್ತೆ ಸರ್ ನಿಮಗೆ. 2020 ಮಾಡಲು, ಸಿಂಗಲ್ ಓನರ್, ನಿಮಗೆ 24,000 ಓಡಿದೆ ಅಷ್ಟೇ. ನೀವು 24,000 ಮಾತ್ರ 24,000 ಅಷ್ಟೇ ಓಡಿದೆ. ಓಕೆ ಇದು ಬಂದು ನಿಮಗೆ ಮೇ ಬ್ಯಾಕ್ ಸನ್ರೂಫ್ ಮಾಡಿಸ್ಕೊಂಡಿದೆ, ಕಸ್ಟಮೈಸ್ ಸನ್ರೂಫ್ ಬರುತ್ತೆ ಇದರಲ್ಲಿ. ಓಕೆ ಇದು ಬಂದು ಲೆಸ್ ಡ್ರಿವನ್, ಈಗ ರೀಸೆಂಟ್ ಆಗಿ ಬಂದಿದೆ ಸರ್. ಇದು ಲಕ್ಸುರಿ ಗಾಡಿಯಲ್ಲಿ ನೋಡೋರು ಬೇಕಾದ್ರೆ ಇದನ್ನ ನೋಡಬಹುದು ಸರ್, ಇದನ್ನ ಪರ್ಚೇಸ್ ಮಾಡಬಹುದು. ಓಕೆ ಅಷ್ಟೆಲ್ಲ ಸರ್, ಆಲ್ಮೋಸ್ಟ್ ಎಲ್ಲಾ ಕಾರ್ಸ್ ಕವರ್ ಮಾಡಿದೀವಿ ಅಲ್ಲ ಸರ್? ಹಾಂ ಸರ್, ಈ ಪ್ರೆಸೆಂಟ್ ಸಾಕು. ಇನ್ನೂ ಗಾಡಿಗಳು ಇದೆ ನಮ್ಮ ಹತ್ರ. ಇನ್ನ ಗಾಡಿಗಳಿದೆ, ಆದ್ರೆ ಕಂಪ್ಲೀಟ್ ಸರ್ವಿಸ್ ಆಗಿ ಆಮೇಲೆ ನಾವು ಇದು ಡಿಸ್ಪ್ಲೇ ಇಡೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಅವ್ರ ಕ್ಯಾಟಲಾಗ್ ಅಲ್ಲಿ ಬೇಕಂದ್ರೆ ಅದನ್ನು ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಹೋಗಿ ಚೆಕ್ ಮಾಡಿ ಯಾವ ಕಾರ್ಸ್ ಪ್ರೆಸೆಂಟ್ ಆಗಿದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ಲೇನೆ. ಇಲ್ಲಾಂದ್ರೆ ನಂಬರ್ ಇಲ್ಲಿ ಬರುತ್ತೆ, ನಂಬರ್ ಕಾಲ್ ಮಾಡಿ ಕೇಳಿದ್ರೂ ಅವ್ರು ಹೇಳ್ತಾರೆ ಏನೇನು ಕಾರ್ಸ್ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ ತರ ಕಾರ್ಸ್ ಬೇಕು ಅದನ್ನು ಅವ್ರು ಸೋರ್ಸ್ ಮಾಡಿ ಕೊಡ್ತಾರೆ. ಸೊ ನೀವು ಬೈ ಬ್ಯಾಕು ಮಾಡ್ತೀರಲ್ಲ ಸರ್? ಅದನ್ನು ಮಾಡ್ತೀರಲ್ಲ, ಎಕ್ಸ್ಚೇಂಜು ಎಲ್ಲ ಇದೆ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮಾಡೋದಕ್ಕೆ ಮೇನ್ ಕಾರಣ ಏನಂದರೆ, ತುಂಬ ಜನ ಕ್ವಾಲಿಟಿ ಕಾರ್ಸ್ ಬೇಕು, ಒಳ್ಳೆ ಕಾರ್ಸ್ ಬೇಕು. ತುಂಬ ಜಾಗದಲ್ಲಿ ಬಂದ್ಬಿಟ್ಟು ಮೀಟರ್ ಟ್ಯಾಂಪರಿಂಗ್ ಆಗ್ತಾ ಇದೆ, ಆ ಥರ ಎಲ್ಲ ತುಂಬ ಜನ ಹೇಳ್ತಾನೆ ಇದ್ರು. ಸೊ ಅದಕ್ಕೋಸ್ಕರ ಈ ಥರ ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಕಾರ್ ಇರೋ ಶೋರೂಮು, ಡೀಸೆಂಟ್ ಕಾರು, ಗುಡ್ ಕ್ವಾಲಿಟಿ ಇರೋ ಕಾರು, ಯಾವುದೇ ಥರ ಮೀಟರ್ ಟ್ಯಾಂಪರಿಂಗು ಏನೂ ಆಗಿಲ್ಲ, ಕ್ಲೀನ್ ಆ್ಯಂಡ್ ನೀಟಾಗಿದೆ. ಸೊ ನೀವು ಬೇಕಾದ್ರೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಒಂದ್ಸತಿ. ಮೆಕ್ಯಾನಿಕ್ ನಾನು ಕರ್ಕೊಂಡು ಬಂದು ಚೆಕ್ ಮಾಡಿ ನೀವು ಕಾರ್ಗಳನ್ನ ತೊಗೊಬೋದು. ಸೊ ಅಷ್ಟೇ, ವಿಡಿಯೋ ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.